ಇಂದು ನಾವು UFO ವಿಮಾನಯಾನ ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ನ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಪ್ರಾಚೀನ ಸಂಸ್ಕೃತ ಗ್ರಂಥವು ಕ್ರಿಸ್ತಪೂರ್ವ 4000 ವರ್ಷಗಳ ಹಿಂದೆ UFO ಯಾನದ ಬಗ್ಗೆ ಹೇಳಿದೆ. ವೈಮಾನಿಕ ಶಾಸ್ತ್ರ ಎಂಬ ಸಂಸ್ಕೃತ ಗ್ರಂಥವೊಂದರಲ್ಲಿ ವಿಮಾನಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಈ ಪ್ರಾಚೀನ ಗ್ರಂಥದಲ್ಲಿ ವಿಮಾನ ರಾಕೆಟ್ಗಳಿಗೆ ಸಮಾನವಾದ ಹಾರುವ ವಾಯುಗತಿಯ ಯಾನಗಳ ಬಗ್ಗೆ ವರ್ಣಿಸಲಾಗಿದೆ. ಈ ರೀತಿಯ ಉದಾಹರಣೆಗಳು ನಮ್ಮ ಶಾಸ್ತ್ರಗಳಲ್ಲಿ ಬಹಳಷ್ಟು ಸಿಗುತ್ತವೆ. ವಿಷ್ಣು ಲೋಕದಿಂದ ವಿಷ್ಣುವು ಗರುಡ ವಿಮಾನದಲ್ಲಿ ಮತ್ತು ಬ್ರಹ್ಮಲೋಕದಿಂದ ಬ್ರಹ್ಮದೇವರು ತನ್ನ ಹಂಸ ಆಕೃತಿಯ ವಿಮಾನದಲ್ಲಿ ಭೂಲೋಕಕ್ಕೂ ಮತ್ತು ಇತರೆ ಲೋಕಗಳಿಗೂ ಪ್ರಯಾಣ ಮಾಡುತ್ತಿದ್ದರು ಎನ್ನುವುದು ಶಾಸ್ತ್ರಗಳಲ್ಲಿ ನಮಗೆ ಸಿಗುತ್ತದೆ. ಕಾರ್ತಿಕೇಯನು ತನ್ನ ನವಿಲು ರೂಪದ ವಿಮಾನದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಪ್ರದಕ್ಷಿಣೆ ಹಾಕುತ್ತಿದ್ದ. ಸೋಮನಾಥ ಮಂದಿರವನ್ನು ಕಟ್ಟಿಸಿದಂತಹ ಸೋಮದೇವ ಅಂದರೆ ಚಂದ್ರದೇವನು ಸಹ ತನ್ನ ಜಿಂಕೆ ರೂಪದ ವಾಹನದಲ್ಲಿ ಭೂಮಿಗೆ ಬಂದು ಸೋಮನಾಥ ಮಂದಿರದಲ್ಲಿ ಶಿವಪೂಜೆ ಮಾಡಿ ಹೋಗುತ್ತಿದ್ದ. ರಾವಣನ ಬಳಿಯೂ ಸಹ ವಾಯುತತ್ವದ ಪುಷ್ಪಕ ವಿಮಾನವಿತ್ತು. ತನ್ನ ಮನಸ್ಸಿನ ಗತಿಯಲ್ಲಿ ರಾವಣ ಅದನ್ನು ಓಡಿಸುತ್ತಿದ್ದ. ವಿಮಾನದಲ್ಲಿರುವ ಯಾತ್ರಿಕರನ್ನು ಸಹ ರಾವಣನು ವಾಯುತತ್ವಕ್ಕೆ ಪರಿವರ್ತಿಸುತ್ತಿದ್ದ ಮತ್ತು ಯಾತ್ರಿಕರ ಸಂಖ್ಯೆಗೆ ಅನುಗುಣವಾಗಿ ವಿಮಾನದ ಗಾತ್ರವನ್ನು ಸಹ ಚಿಕ್ಕ ಹಾಗೂ ದೊಡ್ಡ ಗಾತ್ರಕ್ಕೆ ಪರಿವರ್ತನೆ ಮಾಡುತ್ತಿದ್ದ. ಈ ರೀತಿಯ ದಿವ್ಯ ವಿಮಾನಗಳ ಬಗ್ಗೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಅನೇಕ ಉದಾಹರಣೆಗಳು ನಮಗೆ ಸಿಗುತ್ತವೆ. ಜಗತ್ತಿನ ಎಲ್ಲೆಡೆಯೂ UFOಗಳು ಕಾಣಿಸಿಕೊಂಡಿರುವ ಬಗ್ಗೆ ತಿಳಿದು ಬಂದಿದೆ. ಸಾಮಾನ್ಯವಾಗಿ UFOಗಳನ್ನು ಮನುಷ್ಯ ನೋಡಲಾರ. UFOಗಳನ್ನು ರೆಡಾರ್ಗಳು ಸಹ ಪತ್ತೆ ಹಚ್ಚುತ್ತಿಲ್ಲ. ಕಾರಣವೆಂದರೆ UFOಗಳು ಪರಮ ತತ್ವದಿಂದ ರಚನೆಯಾಗಿರುತ್ತವೆ ಎನ್ನುತ್ತಾರೆ ಬಾಪೂಜಿಯವರು. UFOಗಳನ್ನು ಪರಮ ತತ್ವದ ದಿವ್ಯ ಸಾಧನಗಳಿಂದಲೇ ನೋಡಲು ಸಾಧ್ಯ. ಪರಮ ತತ್ವಗಳಿಂದಾದ UFOಗಳ ವೇಗ ನಮ್ಮ ಸ್ಥೂಲ ವಿಮಾನಗಳ ವೇಗಕ್ಕಿಂತ ಅರಬ ಪಟ್ಟು ಅಂದರೆ ಟ್ರಿಲಿಯನ್ಸ್ ಪಟ್ಟು ಹೆಚ್ಚಾಗಿರುತ್ತದೆ. UFOಗಳನ್ನು ನಡೆಸುವವರ ಶರೀರವು ಪರಮತತ್ವದ ಶರೀರವಾಗಿರುತ್ತದೆ. ಅವರನ್ನು ನಾವು ಅನ್ಯಗ್ರಹಿ, ಪರಗ್ರಹಿ ಅಥವಾ ಏಲಿಯನ್ಸ್ಗಳು ಎನ್ನುತ್ತೇವೆ. 80% ಮೂರು ತತ್ವ ಅಂದರೆ ಅದರಲ್ಲಿ ಆಕಾಶವಾಯು ಅಗ್ನಿ ಮತ್ತು 20% ಪರಮತತ್ವಗಳಿಂದ ರಚಿಸಲ್ಪಟ್ಟ UFOಗಳ ನಿವಾಸಿಗಳು ಅಂದರೆ ಏಲಿಯನ್ಸ್ಗಳ ಶರೀರವೂ ಸಹ ಇದೇ ತತ್ವದಿಂದ ಸೃಷ್ಟಿಯಾಗಿರುತ್ತದೆ. ಪರಮತತ್ವದಿಂದ ರಚಿಸಲ್ಪಟ್ಟಿರುವುದರಿಂದ UFOಗಳ ವೇಗ ಅತಿ ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾ ಬಾಪೂಜಿಯವರು ಹೇಳುತ್ತಾರೆ, 50% ಮೂರು ತತ್ವ ಮತ್ತು 50% ಪರಮತತ್ವಗಳಿದ್ದರೆ UFOಗಳ ವೇಗ ಇನ್ನೂ ಹೆಚ್ಚಾಗಿರುತ್ತದೆ. ಉತ್ತಮ ಗುಣಮಟ್ಟದ ಪರಮ ಪ್ರಕಾಶದಿಂದ ಆದ UFOಗಳ ವೇಗ ಪ್ರಕಾಶದ ಗತಿಗಿಂತಲೂ ಅರಬ ಪಟ್ಟು ಹೆಚ್ಚಾಗಿರುತ್ತದೆ. ಪರಮ ಪ್ರಕಾಶದ ಯಾನ ಸಂಕಲ್ಪಗಳ ವೇಗದಲ್ಲಿ ಹಾರುತ್ತದೆ. ಅಂದರೆ 1 ಸೆಕೆಂಡಿನ ಕೋಟಿ ಭಾಗಕ್ಕಿಂತ ಕಡಿಮೆ ಸಮಯದಲ್ಲಿ ಬೇರೆ ಮಲ್ಟಿವರ್ಸ್ಗೆ ಹೋಗಿ ತಲುಪಬಹುದು. ಆಕಾಶದಲ್ಲಿ ಅನೇಕ ಬಾರಿ ಹಾರುವ ತಟ್ಟೆಗಳು ಅಂದರೆ UFO ಕಂಡಿರುವ ಬಗ್ಗೆ ವರದಿಗಳಾಗಿವೆ. ಯಾವುದೇ ಯಾನ ಭೂಮಿಯಿಂದ 200 ಕಿಲೋಮೀಟರ್ ಎತ್ತರದಲ್ಲಿ ನಿಂತಾಗ ಅಥವಾ ಬಂದಾಗ ಅದರ ಮೇಲೆ ಭೂಮಿಯ ವಾಯುಮಂಡಲದ ಪ್ರಭಾವ ಬೀಳುತ್ತದೆ. ಆಗ ಏಲಿಯನ್ಗಳ ಪರಮತತ್ವಗಳ ವಿಮಾನಗಳು ಸ್ಥೂಲ ವಾಯುತತ್ವಕ್ಕೆ ಮತ್ತು ಸ್ಥೂಲ ವಾಯುತತ್ವದಿಂದ ಸ್ಥೂಲ ಅಗ್ನಿತತ್ವಕ್ಕೆ ರೂಪಾಂತರಗೊಳ್ಳುತ್ತವೆ. ಆಕಾಶದಲ್ಲಿ UFOಗಳು ಕಾಣುವಾಗ ಅದರ ದಿವ್ಯ ಪ್ರಕಾಶ ನಮಗೆ ಗೋಚರಿಸುತ್ತದೆ. ಆ ಪ್ರಕಾಶವು ರೂಪಾಂತರಗೊಳ್ಳುವಾಗಿನ ಸಮಯದಲ್ಲಿನ ಪ್ರಕಾಶವಾಗಿರುತ್ತದೆ. ಅಂದರೆ ಭೂಮಿಯ ವಾತಾವರಣಕ್ಕೆ ಬಂದಾಗ UFO ಮತ್ತು ನಮ್ಮ ವಾತಾವರಣದಲ್ಲಿ ಒಂದು ಘರ್ಷಣೆ ಉಂಟಾಗಿ ಕೆಲವು ನಿಮಿಷ ಅಥವಾ ಸೆಕೆಂಡುಗಳಲ್ಲಿ ಆ ಅಗ್ನಿ ಅಂದರೆ ಆ ಒಂದು ಪ್ರಕಾಶ UFOಗಳು ನಮಗೆ ಕಾಣಿಸ್ಕೊಳ್ತವೆ.
UFOಗಳ ಅಂದರೆ ದಿವ್ಯ ವಿಮಾನಗಳ ವೇಗ ಹೆಚ್ಚಿದ್ದಾಗ ಅದು ಸ್ಥೂಲ ತತ್ವದಿಂದ ಪರಮ ತತ್ವಗಳಲ್ಲಿ ಪರಿವರ್ತನೆ ಆಗುತ್ತದೆ ಮತ್ತು ನೋಡುತ್ತಿದ್ದಂತೆ ವಿಮಾನದ ಪ್ರಕಾಶ 1 ಸೆಕೆಂಡಿನಲ್ಲಿ ಮಿಂಚಿ ಮಾಯವಾಗುತ್ತದೆ. UFOಗಳ ಹೊರ ಆವರಣಗಳಲ್ಲಿ ಸ್ಥೂಲ ತತ್ವಗಳ ಪ್ರಮಾಣ ಹೆಚ್ಚುತ್ತಿದ್ದಂತೆ ಅದು ಮನುಷ್ಯನ ಕಣ್ಣಿಗೆ ಗೋಚರಿಸುತ್ತದೆ. ಈ ಸಮಯದಲ್ಲಿ ಅವು ರೆಡಾರ್ನ ವ್ಯಾಪ್ತಿಗೆ ಬರುತ್ತವೆ. ಆಗ ಅವುಗಳ ಚಿತ್ರ ಅಥವಾ ಅವುಗಳ ಫೋಟೋ ತೆಗೆಯಬಹುದಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ.